ಸಾಲಗಾರರಿಗೆ ಕಿರುಕುಳವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು ಮತ್ತು ರಾಜ್ಯ ಪತ್ರವನ್ನು ಹೊರಡಿಸಿದ್ರು. ಅದು ಫೈನಾನ್ಸ್ನವರ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಬೆಳಗಾವಿಯಲ್ಲಿ ಒಂದು ಕುಟುಂಬವನ್ನು ಇಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 5 ಲಕ್ಷ ಸಾಲವನ್ನು ಪಡೆದು ಸುಮಾರು 2.50 ಲಕ್ಷ ಸಾಲವನ್ನು ಮರುಪಾವತಿ ಮಾಡಿ ಕೇವಲ 5 ತಿಂಗಳ ಕಂತನ್ನು ತುಂಬಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮನೆಯ ಸೀಸನ್ನು ಮಾಡಿದ್ದಾರೆ. ಈಗ ಇಡೀ ಕುಟುಂಬ ಕೂಡ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಉಪ್ಪರಗಲ್ಲಿ ಕಾಸ್ಬಾಗ್ ಅನ್ನೋ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಸಂಪೂರ್ಣವಾಗಿ ಇಡೀ ಕುಟುಂಬ ಈಗ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಏನು 2023 ಅವಧಿಯಲ್ಲಿ ಏನು ಈ ಒಂದು ಕುಟುಂಬ ಗೃಹ ಸಾಲವನ್ನು ಪಡೆದಿರುತ್ತೆ, 5 ಲಕ್ಷ ಸಾಲವನ್ನು ಪಡೆದಿರುತ್ತೆ. ಆದರೆ ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಕಂತನ್ನು ತುಂಬಿಕೊಂಡು ಬರ್ತಾ ಇತ್ತು. ಆದರೆ 12,300 ರೂಪಾಯಿ ಕಂತನ್ನು ಪ್ರತಿ ತಿಂಗಳು ಕೂಡ ಹಣವನ್ನು ತುಂಬಿಕೊಂಡು ಬಂದು ಈಗ ಅನಿವಾರ್ಯ ಕಾರಣಗಳಿಂದ ಸುಮಾರು 5 ತಿಂಗಳಿಂದ ಹಣವನ್ನು ತುಂಬಿರಲಿಲ್ಲ. ಹೀಗಾಗಿ ಹಣ ತುಂಬಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಏನು ಮನೆಯನ್ನು ಸೀಜ್ ಮಾಡಿದ್ದಾರೆ. ಒಳಗಡೆ ಇರುವಂಥ ಯಾವ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳಲು ಅವಕಾಶವನ್ನು ನೀಡಿಲ್ಲ. ಹೀಗಾಗಿ ಇಡೀ ಕುಟುಂಬ ಈಗ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಜನ ಸ್ಮಾಲ್ ಫೈನಾನ್ಸ್ ಅನ್ನೋ ಈ ಫೈನಾನ್ಸ್ನಲ್ಲಿ ಇವರು ಸುಮಾರು 5 ಲಕ್ಷ ಹಣವನ್ನು ತೆಗೆದುಕೊಂಡು ಸುಮಾರು 2.5 ಲಕ್ಷಕ್ಕೂ ಅಧಿಕ ಹಣವನ್ನು ಮರುಪಾವತಿಯಾಗಿ ಮಾಡಿದ್ದಾರೆ. ಆದರೂ ಕೂಡ ಸಾಲದ ಕಂತು ಇನ್ನೂ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಫೈನಾನ್ಸ್ನವರು ಮಾಡಿದರು. ಇದಾದ ನಂತರ ಕೋರ್ಟ್ ಆದೇಶದ ಮೇರೆಗೆ ಸದ್ಯ ಮನೆಯನ್ನು ಸೀಸ್ ಮಾಡಿದ್ದಾರೆ ಮತ್ತು ತಂದೆಗೆ ಓರ್ವ ತಂದೆಗೆ ಒಂದು ಕಣ್ಣಿಲ್ಲ, ಜೊತೆಗೆ ತಾಯಿಯ ಏನು BP ಇದೆ ಮತ್ತು ಶುಗರ್ ಇದೆ, ಆ ಎಲ್ಲ ಮಾತ್ರೆಗಳು ಕೂಡ ಒಳಗಡೆ ಇದೆ. ಅವುಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಅವುಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಕೊಡ್ರಿ ಅನ್ನೋ ನಿಟ್ಟಿನಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರು. ಈ ಕುಟುಂಬಕ್ಕೆ ಏನು ಫೈನಾನ್ಸ್ನವರು ಕೊಟ್ಟಿಲ್ಲ. ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಮತ್ತು ಸುಮಾರು 50,000 ಹಣವನ್ನು ನಾವು ಈಗ ಸದ್ಯಕ್ಕೆ ಕೊಡ್ತೇವೆ, ಅದನ್ನು ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಕೂಡ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಸದ್ಯ ಫೈನಾನ್ಸ್ನವರು ಪೊಲೀಸರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಪೊಲೀಸರು ಎಚ್ಚರಿಕೆ ಕೊಟ್ಟರು ಕೂಡ ಈ ಹಣವನ್ನು ಈ ಕುಟುಂಬ ಇಟ್ಟು ಕೈಯಲ್ಲಿ 50,000 ರೂಪಾಯಿ ಹಣವನ್ನು ಇಟ್ಕೊಂಡಿದೆ, ಈ ಹಣವನ್ನು ಕೂಡ ತುಂಬ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ನಮಗೆ ಅವಕಾಶವನ್ನು ಕೊಡಿ ಮತ್ತು ಉಳಿದಂಥ ಹಣವನ್ನು ತುಂಬೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕುಟುಂಬ ಪರಿಪರಿಯಾಗಿ ಬೇಡಿಕೊಂಡ್ರು. ಏನು ಫೈನಾನ್ಸ್ನವರು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಟ್ಟಿಲ್ಲ. ಕೋರ್ಟ್ ಆದೇಶದಂತೆ ಸದ್ಯ ಈಗ ಮನೆಯನ್ನು ಸೀಜ್ ಮಾಡಿದ್ದಾರೆ. ಒಳಗಡೆ ಯಾವುದೇ ಒಂದು ವಸ್ತು ಕೂಡ ಇಲ್ಲ. ಈಗ ಇಡೀ ರಾತ್ರಿ ಏನು ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಇಡೀ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಎಷ್ಟೇ ಕಠಿಣ ಕ್ರಮಕ್ಕೆ ಮುಂದಾದರೂ ಕೂಡ ಫೈನಾನ್ಸ್ನವರ ಕಿರುಕುಳ ಮತ್ತು ಹರಾಸ್ಮೆಂಟ್ ತಪ್ತಾ ಇಲ್ಲ. ಇನ್ನಾದರೂ ಫೈನಾನ್ಸ್ನವರು ಎಚ್ಚೆತ್ತುಕೊಳ್ಬೇಕು. ಮಾನವೀಯತೆಯ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಏನು ಮನೆಯನ್ನು ಸೀಜ್ ಮಾಡಿದ್ದಾರೆ ಅದನ್ನು ತೆರೆಯುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಬೆಳಗಾವಿಯ ಕಮಿಷನರ್ ಇರ್ಬೋದು, ಜೊತೆಗೆ ಬೆಳಗಾವಿಯ DC ಅವರು ಈ ಕುಟುಂಬದ ಬಗ್ಗೆ ಏನು ಕಾಳಜಿ ವಹಿಸಬೇಕು ಮತ್ತು ಕುಟುಂಬಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ಇಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಫೈನಾನ್ಸ್ನವರು ಯಾವುದೇ ರೀತಿಯಾದಂಥ ಇವರಿಗೆ ರಿಸಿಪ್ಟನ್ನು ಕೊಟ್ಟಿಲ್ಲ, ಬಂದು ಹಣವನ್ನು ಮಾತ್ರ ತೆಗೆದುಕೊಂಡು ಹೋಗಿದೆ ಅನ್ನೋ ಒಂದು ಆರೋಪವನ್ನು ಈ ಕುಟುಂಬಸ್ಥರು ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಟ್ಟರೆ ನಾವು ಹಣವನ್ನು ತುಂಬ್ತೇವೆ, ನಾವು ಹಣವನ್ನು ತುಂಬೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇವರು ಯಾರೂ ಕೂಡ ಹೇಳಿಲ್ಲ. ಆದರೆ ಅವಕಾಶವನ್ನು ಕೊಡ್ರಿ ಅಂತೂ ಕೂಡ ಈ ಫೈನಾನ್ಸ್ನವರು ಕೊಟ್ಟಿಲ್ಲ. ಹೀಗಾಗಿ ಫೈನಾನ್ಸ್ನವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರ ಒಂದು ಒತ್ತಾಯ ಕೂಡ ಇರುವಂಥದ್ದು. ಮತ್ತು ಜೊತೆಗೆ ಈ ಕುಟುಂಬ ಸದ್ಯ ಈಗ ಇಡೀ ರಾತ್ರಿ ಇದೇ ಒಂದು ಪ್ರದೇಶದಲ್ಲಿ ಅಂದರೆ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ನರು ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಾಲಗಾರರಿಗೆ ಕಿರುಕುಳವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು ಮತ್ತು ರಾಜ್ಯ ಪತ್ರವನ್ನು ಹೊರಡಿಸಿದ್ರು. ಅದು ಫೈನಾನ್ಸ್ನವರ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಬೆಳಗಾವಿಯಲ್ಲಿ ಒಂದು ಕುಟುಂಬವನ್ನು ಇಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 5 ಲಕ್ಷ ಸಾಲವನ್ನು ಪಡೆದು ಸುಮಾರು 2.50 ಲಕ್ಷ ಸಾಲವನ್ನು ಮರುಪಾವತಿ ಮಾಡಿ ಕೇವಲ 5 ತಿಂಗಳ ಕಂತನ್ನು ತುಂಬಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮನೆಯ
ಮನೆಗೆ ಸೀಸನ್ನು ಮಾಡಿದ್ದಾರೆ. ಈಗ ಇಡೀ ಕುಟುಂಬ ಕೂಡ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಉಪ್ಪರಗಲ್ಲಿ ಕಾಸ್ಬಾಗ್ ಅನ್ನೋ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಸಂಪೂರ್ಣವಾಗಿ ಇಡೀ ಕುಟುಂಬ ಈಗ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಏನು 2023 ಅವಧಿಯಲ್ಲಿ ಏನು ಈ ಒಂದು ಕುಟುಂಬ ಗೃಹ ಸಾಲವನ್ನು ಪಡೆದಿರುತ್ತೆ, 5 ಲಕ್ಷ ಸಾಲವನ್ನು ಪಡೆದಿರುತ್ತೆ. ಆದರೆ ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಕಂತನ್ನು ತುಂಬಿಕೊಂಡು ಬರ್ತಾ ಇತ್ತು. ಆದರೆ 12,300 ರೂಪಾಯಿ ಕಂತನ್ನು ಪ್ರತಿ ತಿಂಗಳು ಕೂಡ ಹಣವನ್ನು ತುಂಬಿಕೊಂಡು ಬಂದು ಈಗ ಅನಿವಾರ್ಯ ಕಾರಣಗಳಿಂದ ಸುಮಾರು 5 ತಿಂಗಳಿಂದ ಹಣವನ್ನು ತುಂಬಿರಲಿಲ್ಲ. ಹೀಗಾಗಿ ಹಣ ತುಂಬಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಏನು ಮನೆಯನ್ನು ಸೀಸ್ ಮಾಡಿದ್ದಾರೆ. ಒಳಗಡೆ ಇರುವಂಥ ಯಾವ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳಲು ಅವಕಾಶವನ್ನು ನೀಡಿಲ್ಲ. ಹೀಗಾಗಿ ಇಡೀ ಕುಟುಂಬ ಈಗ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಜನ ಸ್ಮಾಲ್ ಫೈನಾನ್ಸ್ ಅನ್ನೋ ಈ ಫೈನಾನ್ಸ್ನಲ್ಲಿ ಇವರು ಸುಮಾರು 5 ಲಕ್ಷ ಹಣವನ್ನು ತೆಗೆದುಕೊಂಡು ಸುಮಾರು 2.5 ಲಕ್ಷಕ್ಕೂ ಅಧಿಕ ಹಣವನ್ನು ಮರುಪಾವತಿಯಾಗಿ ಮಾಡಿದ್ದಾರೆ. ಆದರೂ ಕೂಡ ಸಾಲದ ಕಂತು ಇನ್ನೂ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಫೈನಾನ್ಸ್ನವರು ಮಾಡಿದರು. ಇದಾದ ನಂತರ ಕೋರ್ಟ್ ಆದೇಶದ ಮೇರೆಗೆ ಸದ್ಯ ಮನೆಯನ್ನು ಸೀಸ್ ಮಾಡಿದ್ದಾರೆ ಮತ್ತು ತಂದೆಗೆ ಓರ್ವ ತಂದೆಗೆ ಒಂದು ಕಣ್ಣಿಲ್ಲ, ಜೊತೆಗೆ ತಾಯಿಯ ಏನು BP ಇದೆ ಮತ್ತು ಶುಗರ್ ಇದೆ, ಆ ಎಲ್ಲ ಮಾತ್ರೆಗಳು ಕೂಡ ಒಳಗಡೆ ಇದೆ. ಅವುಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಅವುಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಕೊಡ್ರಿ ಅನ್ನೋ ನಿಟ್ಟಿನಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರು. ಈ ಕುಟುಂಬಕ್ಕೆ ಏನು ಫೈನಾನ್ಸ್ನವರು ಕೊಟ್ಟಿಲ್ಲ. ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಮತ್ತು ಸುಮಾರು 50,000 ಹಣವನ್ನು ನಾವು ಈಗ ಸದ್ಯಕ್ಕೆ ಕೊಡ್ತೇವೆ, ಅದನ್ನು ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಕೂಡ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಸದ್ಯ ಫೈನಾನ್ಸ್ನವರು ಪೊಲೀಸರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಪೊಲೀಸರು ಎಚ್ಚರಿಕೆ ಕೊಟ್ಟರು ಕೂಡ ಈ ಹಣವನ್ನು ಈ ಕುಟುಂಬ ಇಟ್ಟು ಕೈಯಲ್ಲಿ 50,000 ರೂಪಾಯಿ ಹಣವನ್ನು ಇಟ್ಕೊಂಡಿದೆ, ಈ ಹಣವನ್ನು ಕೂಡ ತುಂಬ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ನಮಗೆ ಅವಕಾಶವನ್ನು ಕೊಡಿ ಮತ್ತು ಉಳಿದಂಥ ಹಣವನ್ನು ತುಂಬೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕುಟುಂಬ ಪರಿಪರಿಯಾಗಿ ಬೇಡಿಕೊಂಡ್ರು. ಏನು ಫೈನಾನ್ಸ್ನವರು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಟ್ಟಿಲ್ಲ. ಕೋರ್ಟ್ ಆದೇಶದಂತೆ ಸದ್ಯ ಈಗ ಮನೆಯನ್ನು ಸೀಸ್ ಮಾಡಿದ್ದಾರೆ. ಒಳಗಡೆ ಯಾವುದೇ ಒಂದು ವಸ್ತು ಕೂಡ ಇಲ್ಲ. ಈಗ ಇಡೀ ರಾತ್ರಿ ಏನು ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಇಡೀ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಎಷ್ಟೇ ಕಠಿಣ ಕ್ರಮಕ್ಕೆ ಮುಂದಾದರೂ ಕೂಡ ಫೈನಾನ್ಸ್ನವರ ಕಿರುಕುಳ ಮತ್ತು ಹರಾಸ್ಮೆಂಟ್ ತಪ್ತಾ ಇಲ್ಲ. ಇನ್ನಾದರೂ ಫೈನಾನ್ಸ್ನವರು ಎಚ್ಚೆತ್ತುಕೊಳ್ಬೇಕು. ಮಾನವೀಯತೆಯ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಏನು ಮನೆಯನ್ನು ಸೀಸ್ ಮಾಡಿದ್ದಾರೆ ಅದನ್ನು ತೆರೆಯುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಬೆಳಗಾವಿಯ ಕಮಿಷನರ್ ಇರ್ಬೋದು, ಜೊತೆಗೆ ಬೆಳಗಾವಿಯ DC ಅವರು ಈ ಕುಟುಂಬದ ಬಗ್ಗೆ ಏನು ಕಾಳಜಿ ವಹಿಸಬೇಕು ಮತ್ತು ಕುಟುಂಬಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ಇಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಫೈನಾನ್ಸ್ನವರು ಯಾವುದೇ ರೀತಿಯಾದಂಥ ಇವರಿಗೆ ರಿಸಿಪ್ಟನ್ನು ಕೊಟ್ಟಿಲ್ಲ, ಬಂದು ಹಣವನ್ನು ಮಾತ್ರ ತೆಗೆದುಕೊಂಡು ಹೋಗಿದೆ ಅನ್ನೋ ಒಂದು ಆರೋಪವನ್ನು ಈ ಕುಟುಂಬಸ್ಥರು ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಟ್ಟರೆ ನಾವು ಹಣವನ್ನು ತುಂಬ್ತೇವೆ, ನಾವು ಹಣವನ್ನು ತುಂಬೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇವರು ಯಾರೂ ಕೂಡ ಹೇಳಿಲ್ಲ. ಆದರೆ ಅವಕಾಶವನ್ನು ಕೊಡ್ರಿ ಅಂತೂ ಕೂಡ ಈ ಫೈನಾನ್ಸ್ನವರು ಕೊಟ್ಟಿಲ್ಲ. ಹೀಗಾಗಿ ಫೈನಾನ್ಸ್ನವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರ ಒಂದು ಒತ್ತಾಯ ಕೂಡ ಇರುವಂಥದ್ದು. ಮತ್ತು ಜೊತೆಗೆ ಈ ಕುಟುಂಬ ಸದ್ಯ ಈಗ ಇಡೀ ರಾತ್ರಿ ಇದೇ ಒಂದು ಪ್ರದೇಶದಲ್ಲಿ ಅಂದರೆ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ನರು ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.